ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ವ್ಲಾಗ್ನ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತು ನಮ್ಮ ಪಾಪದು ಬರ್ತ್ ಸರ್ಟಿಫಿಕೇಟು ನಾವು ಅಪ್ಲೈ ಮಾಡಿ ಆಲ್ರೆಡಿ 1 ಮಂತ್ ಮೇಲೆ ಆಗ್ಬಿಟ್ಟೈತೆ ಅಂತ ಹೇಳಿದ್ದೆ ಅಲ್ವಾ. ಸೊ ಹಂಗಾಗಿ ಅದನ್ನು ಇವತ್ತು ಇಸ್ಕೊಂಡು ಬರೋಣ ಅಂತ ರೆಡಿ ಆಗಿದ್ದೀನಿ. ಇವಾಗ ಹೋಗಬೇಕು. ಹಾಗೆ ನಂದು ಇವಾಗ ಪಾಪು ಆದಮೇಲೆ ನಾನು ಸ್ವಲ್ಪ ಹಾಸ್ಪಿಟಲ್ಗೆಲ್ಲ ಓಡಾಡುವಾಗ ನಂದು ATM ಕಾರ್ಡ್ನ ಆಲ್ಮೋಸ್ಟ್ ಸ್ವೆಟರಲ್ಲೇ ಇಟ್ಕೊಂಡು ಓಡಾಡ್ತಿದ್ನ. ಅವಾಗ ಯಾವುದೋ ಗ್ಯಾಪಲ್ಲಿ ಅದು ಕೂಡ ಹಾಳಾಗ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನೊಂದು ಬ್ಯಾಂಕ್ ಹೋಗ್ಬಿಟ್ಟು ಅದು ಹೊಸದೊಂದು ATM ಬೇರೆ ಮಾಡಿಸ್ಕೊಬೇಕು. ಅದಾದಮೇಲೆ ನಂದು ಮೆಟರ್ನಿಟಿ ಫೋಟೋಶೂಟ್ ಮಾಡಿಸಿದ್ನಲ್ಲ ನೋಡಿ, ಅದ್ರದ್ದು ಇನ್ನೂ ನಾನು ಫೋಟೋಸೇ ಕಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಅದನ್ನೊಂದು ಕಲೆಕ್ಟ್ ಮಾಡಬೇಕು. ಹಿಂಗೆ ಇನ್ನೂ ಒಂದು 2-3 ಕೆಲಸಗಳೆಲ್ಲ ಇದೆ ಸಿಟಿಲಿ. ಹಂಗಾಗಿ ಅದನ್ನೆಲ್ಲ ಇವತ್ತು ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾಯಿದ್ದೀನಿ. ಮತ್ತು ಇವಾಗ ಸಿರಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೇನೆ. ನಾನು ಒಬ್ಬಳೇ ಓಡಾಡೋದಕ್ಕೆ ಸಿಟಿಲೆಲ್ಲ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ಸಿರಿನೂ ಬಂದಳು. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ಟೈಮು 2:45 ಆಗೈತೆ. ಹೋಗ್ಬಿಟ್ಟು ಎಲ್ಲ ಮುಗಿಸ್ಕೊಂಡು ಪಾಪು ನಾವಮ್ಮ ನೋಡ್ಕೋತಿರುತ್ತೆ. ಸೊ ಹೋಗ್ಬಿಟ್ಟು ಬೇಗ ಬರಬೇಕು. ಬನ್ನಿ ಇವತ್ತು ಎಷ್ಟೆಷ್ಟು ಕೆಲಸ ಆಗುತ್ತೆ, ಎಷ್ಟೆಷ್ಟು ಹಂಗೆ ಬ್ಯಾಲೆನ್ಸ್ ಉಳ್ಕೊಳುತ್ತೆ ನೋಡೋಣ. ಸೊ ಗೈಸ್, ಇವಾಗ ಬರ್ತ್ ಸರ್ಟಿಫಿಕೇಟ್ ಎಲ್ಲ ನಿಸ್ಕೊಂಡ್ವಿ. ಸದ್ಯ ಹೆಂಗೋ ಬೇಗ ಕೊಟ್ಬಿಟ್ರು. ಒಂದು 5 ನಿಮಿಷ ಆಯಿತು ಅಷ್ಟೇ. ಸೊ ಇವಾಗ ಬ್ಯಾಂಕ್ ಹತ್ರ ಹೋಗಬೇಕು. ಅಲ್ಲೇನಾಗುತ್ತೋ ನೋಡೋಣ ಬನ್ನಿ. ಏನು ಏನು ಬೇಕು? ಮೊಬೈಲು. ಹಾಂ ಹಾಂ, ಪ್ರೀ KG ಪಾಸ್ ಆಗು ಅಪ್ಪಂಗೆ ಹೇಳ್ಬಿಟ್ಟು. ಹಾಂ, ಪ್ರೀ KG ಪಾಸ್ ಆದಮೇಲೆ LKGಗೆ ಬರ್ತೀಯಲ್ಲ ಆವಾಗ ಕೊಡಿಸಿ ಅಂತ ಹೇಳ್ಬಿಟ್ಟು ತಗೊಡ್ತೀವಿ, ಆಯಿತಾ? ಮೊಬೈಲ್ ಬೇಕಂತೆ ಇವ್ರಿಗೆ. ಯಪ್ಪ, ನಾನಂತೂ ಈ ಸಿಟಿ ಸುತ್ತಿಯೋದು ಎಷ್ಟು ದಿನ ಆಗ್ಬಿಟ್ಟಿತ್ತು. ಇವಾಗ ಅಲ್ಲಿ ಹಾಸ್ಪಿಟಲಿಂದ ಇಲ್ಲಿ ವಿಜಯ ಬ್ಯಾಂಕ್ ಹತ್ರ ಬರ್ತಾಯಿದ್ದೀನಿ. ಫುಲ್ಲು ಕಾಲು ನೋವು ಬಂದ್ಬಿಟ್ಟು. ಪಾಪುನ ಬಿಟ್ಬಿಟ್ಟು ಬಂದಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಬಿಟ್ಬಿಟ್ಟು ಬಂದಿದ್ದೀನಲ್ಲ, ಒಂದೇ ಹೊಸ್ರಿಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಫುಲ್ ಸುಸ್ತಾಗೋಯ್ತು. ಸಖತ್ ಬಾಯಾರಿಕೆ ಬೇರೆ ಆಯ್ತೈತೆ. ನೀರು ಬೇರೆ ತೊಗೊಂಡು ಬಂದಿಲ್ಲ. ಯಪ್ಪ ಸುಸ್ತು. ಎಸ್ ಗಾಯ್ಸ್, ಇವಾಗ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಇಲ್ಲಿಗೆ ಬಂದಿದ್ದ ಕೆಲಸನೂ ಕೂಡ ಸಕ್ಸಸ್ ಆಯಿತು. ಇಲ್ಲಿ ಕೆಲಸ ಬಂದು ಒಂದು 4 ಮಂತ್ಸ್ ಆಗಿತ್ತು ನಾನು ಬಂದು, ಹಾಗೇ ಇರಲಿಲ್ಲ. ಸೊ ಇವಾಗ ಹೆಂಗೋ ಮುಗೀತು. ಕೈ ಕೊಡು. ಸೊ ಇವಾಗ ಮತ್ತೆ ನಾನಿವಾಗ ಕರ್ನಾಟಕ ನನ್ನ ಬ್ಯಾಂಕ್ ಹತ್ರ ಹೋಗ್ಬೇಕು. ಇವಾಗ ಅದಾದಮೇಲೆ ಇನ್ನೂ ಕೆಲಸಗಳಿದೆ, ನಡ್ಕೊಂಡು ಹೋಗ್ಬೇಕು. ಇವಾಗ ಫುಲ್ ಬಿಸಿಲು ಅಂದರೆ ಬಿಸಿಲು. ಸೊ ನಾನು ಈ ಬ್ಯಾಂಕಿಗೆ ಬಂದಾಗ ಟೈಮು ಜಸ್ಟ್ ಒಂದು 3 ಕಾಲಾಗಿತ್ತು ಅಷ್ಟೇ. ಇವಾಗ ಆಲ್ರೆಡಿ ನೋಡಿ 4:45 ಆಗಿದೆ. ಅಲ್ಲಿದ್ದವ್ರು ಎಲ್ಲರೂ ಖಾಲಿಯಾಗಿದ್ದಾರೆ. ಜಾಸ್ತಿ ಜನ ಏನೂ ಇರಲಿಲ್ಲ. ಅಲ್ಲಿ ತನಕನೂ ವೆಯ್ಟ್ ಮಾಡಿ ನನಗಂತೂ ಫುಲ್ ಬೇಜಾರಾಗೋಯ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬರುವಾಗ ನಮ್ಮ ಸಿರಿಯಲ್ಲಿ ಒಂದು ಚಾಕ್ಲೇಟ್ ನೋಡಿಬಿಟ್ಟಿದ್ಲು. ಸೊ ಅದು ಬೇಕು ಅಂತ ಹಿಡಿದ್ಲು. ಸೊ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ. ಇದೇ ಅದು ಒಂದು ಸೈಕಲ್ ಥರ ಇತ್ತು ನೋಡಿ. ಅದು ಏನು ತಿನ್ನೋಕ್ಕಾಗಲ್ಲ ಚಾಕ್ಲೇಟ್ಸ್ನ. ಆ ಸೈಕಲ್ಗೋಸ್ಕರ ಅದನ್ನು ತೊಗೊಂಡು ಬಂದಿದ್ದಾಯಿತು. ಹಾಗೆ ಸ್ಕೂಲ್ಗೆಲ್ಲ ಗೋಧಿ ಬಿಸ್ಕೆಟ್ ಮತ್ತು ರಾಗಿ ಬಿಸ್ಕೆಟ್ಸ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡು ಬಂದೆ. ಸೊ ಗೈಸ್, ಜಸ್ಟ್ ನಾನಿವಾಗ ಮನೆಗೆ ಬಂದೆ. ಟೈಮ್ ಈಗ 5:15 ಆಗ್ಬಿಟ್ಟೈತೆ. ನಮ್ಮ ಪಾಪುನು ಮಲ್ಕೊಂಡವಳೆ ಸದ್ಯ. ಅದೇ ನಾನು ಹೇಳಿದ್ನಲ್ಲ, ನಾನು ಬ್ಯಾಂಕಲ್ಲಿ ಇದ್ನಲ್ಲ. ಅಯ್ಯೋ, ನಾವು ಯಾವಾಗ ಹೋದ್ರೂ ಅಷ್ಟೇ, ಕಾಲೇಜ್ ಡೇಸಿಂದನೂ ನಮ್ಗೆ ಇದ್ದೇ ಗೋಳು. ಕರ್ನಾಟಕ ಬ್ಯಾಂಕ್ ಹೋದ್ರಂತೂ ಯಾವಾಗ ನೋಡು ರಶ್ಶು. ಆಮೇಲೆ ರಶ್ಶು ಅನ್ನೋದು ಒಂದಾದರೆ ಅಲ್ಲಿ ಏನಾದರೂ ಒಂದು ಮಾಡ್ಸೋಕೆ ಹೋಗ್ಬೇಕು ಅಂದರೆ ನಮಗೆ ಸಿಕ್ಕಾಬಟ್ಟೆ ಟೈಮ್ ಹಿಡಿಯುತ್ತೆ. ನಾನು ಜಸ್ಟು ಅದೇ ನಂದು ATM ಕಾರ್ಡು ಮಿಸ್ ಆಗಿಬಿಟ್ಟಿತ್ತಲ್ಲ, ಅದನ್ನು ಸರಿ ಮಾಡಿಸ್ಕೊಂಡು ಮತ್ತು ನಂದು ಸ್ವಲ್ಪ ನೇಮ್ ಕರೆಕ್ಷನ್ ಮಾಡಿಸ್ಬೇಕಿತ್ತು. ಅದೆರಡನ್ನೂ ಮಾಡಿಸ್ಕೊಂಡು ಬರೋಣ ಅಂತ ನಾನು ಹೋಗಿದ್ದು ಟೈಮ್ ಬಂದು ಅವಾಗ ಒಂದು 3:45 ಆಗಿತ್ತು. 5 ಗಂಟೆ ತನಕ ಬರ್ರಿ ಅದೇ ಕೆಲಸ ಹಿಡೀತು. ಅಲ್ಲಿ ಆಲ್ಮೋಸ್ಟ್ ನಾನು ಬರೋ ಅಷ್ಟರೊಳಗಡೆ ಅಲ್ಲಿ ಬ್ಯಾಂಕಲ್ಲಿ ಇರೋರೆಲ್ಲ ಖಾಲಿ ಆಗಿಬಿಟ್ಟಿದ್ರು. ಜಾಸ್ತಿ ಒಬ್ಬರು ಇದ್ದರು ಅಷ್ಟೇ. ಇನ್ನು ಕೆಲಸ ಮಾಡೋರು ಅಷ್ಟೇ, ಅರ್ಧಕ್ಕರ್ಧ ಜನ ಹೋಗೇ ಬಿಟ್ಟಿದ್ರು. ಅಷ್ಟೊಂದು ಲೇಟ್ ಆಯಿತು. ಹೆಂಗೆ ಹೋದ್ರಂತೂ ಯಾವಾಗಲೂ ರಶ್ಶು, ಬರೋದಂತೂ ಯಾವಾಗಲೂ ಲೇಟ್ ಇದೇ ಥರ ಆಗ್ತಿರುತ್ತೆ. ಆಮೇಲೆ ವಿಜಯ ಬ್ಯಾಂಕ್ ಹೋಗಿದ್ನಲ್ಲ, ಅಲ್ಲಿ ನಮ್ಮ ಅಪ್ಪಂದು ಸ್ವಲ್ಪ ಏನೋ ಅಕೌಂಟ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು 4-5 ತಿಂಗಳಿಂದನೂ ನಮ್ಮಮ್ಮ ಅವರೆಲ್ಲರೂ ಹೋಗಿ ಚೆಕ್ ಮಾಡಿಸ್ಕೊಂಡು ಬರ್ತಿದ್ರು. ಇವ್ರುಗಳಿಗೆ ಜಾಸ್ತಿ ಏನು ಗೊತ್ತಾಗಲ್ವಲ್ಲ. ಹಾಗಾಗಿ ನಾಳೆ ಬನ್ನಿ, ಅವಾಗ ಬನ್ನಿ, ಇವಾಗ ಬನ್ನಿ ಅಂದ್ಕೊಂಡು ಹೇಳಿ ಟೈಮ್ ಮಾಡಿ ಇವಾಗ ನಾನು ಹೋದ್ನಲ್ಲ. ಇವಾಗ ನನಗಂದರೆ ಎಲ್ಲ ಗೊತ್ತಾಗುತ್ತಲ್ಲ, ಸ್ವಲ್ಪ ಕೇಳಿ ಮಾಡಿಕೊಂಡು ಅದನ್ನೆಲ್ಲ ಸರಿ ಮಾಡಿಸ್ಕೊಂಡು ಬಂದೆ. ಈ ಥರ ಈ ಬ್ಯಾಂಕ್ಗಳಿಗೆ ಹೋದರೆ, ಗೊತ್ತಿರೋರು ಹೋದರೆ ಪರವಾಗಿಲ್ಲ, ಏನೋ ಒಂದು ಸ್ವಲ್ಪ ಸರಿಯಾಗಿ ಮಾಡಿಸ್ಕೊಂಡು ಬರ್ಬೋದು. ಇನ್ನು ಗೊತ್ತಿಲ್ಲದೆ ನಮ್ಮ ಅಪ್ಪ ಅಮ್ಮನಂತವ್ರು ಹೋದ್ರಂತೂ
ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಎಮರ್ಸ್ ಕಳಿಸ್ತಾನೆ ಇರ್ತಾರೆ. ಇನ್ನು ನಾನು ಅಲ್ಲಿ ಬ್ಯಾಂಕಲ್ಲಿ ಎಲ್ಲ ಮಾಡಿಸಿರುವಾಗ ಹಂಗೂ ನಮ್ಮ ಸಿರಿಗೆ ಫುಲ್ ನಿದ್ದೆ ಬಂದ್ಬಿಟ್ಟು ಅಲ್ಲೇ ಚೇರ್ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ಕೊಂಡು ಎದ್ದೇ ಬಿಟ್ಲು ಕೊನೆಗೆ. ಅದಾದಮೇಲೆ ಇನ್ನು ನಾನು ಅಲ್ಲಿ ವೀಡಿಯೋಸ್ ಮಾಡ್ಕೊಳಕ್ಕಾಗಲಿಲ್ಲ. ಯಾಕೆ ಅಂದರೆ ನನ್ನ ಮೊಬೈಲಲ್ಲಿ ಫುಲ್ಲು ಸ್ಟೋರೇಜ್, ನಾನು ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಎತ್ಕೊಂಡ ಅಷ್ಟೊತ್ತಿಗೆ ಸ್ಟೋರೇಜ್ ಫುಲ್ ಅಂತ ಬಂತ. ಅದಾದಮೇಲೆ ಇನ್ನು ಜೇಬೊಳಗಡೆ ಇಟ್ಕೊಂಡೆ ಫೋನ್ನ, ಅದ್ರ ಕತೆ ಅಷ್ಟೇ ಮುಗೀತು. ಇವಾಗ ಸ್ವಲ್ಪ ಮನೆಗೆ ಬಂದಮೇಲೆ ಸ್ವಲ್ಪ ಸ್ಪೇಸ್ ಎಲ್ಲ ಖಾಲಿ ಮಾಡಿ ಇವಾಗ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಲ್ಲಿ ಬ್ಯಾಂಕಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಫುಲ್ಲು ಬಾಯಾರಿಕೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಆಮೇಲೆ ಏನು ತಿನ್ನಬೇಕು ಅಂತಲೂ ಅನ್ನಿಸ್ತಿರ್ಲಿಲ್ಲ. ಸದ್ಯಕ್ಕೆ ಒಂದು ಗೋಲ್ಗಪ್ಪ ತಿನ್ಕೊಂಡು ಸಿರಿ ನಾನು. ಅದಾದಮೇಲೆ ಸ್ವಲ್ಪ ಬ್ಯಾಂಗಲ್ ಸ್ಟೋರ್ಗೆ ಹೋದೆ, ಸ್ವಲ್ಪ ಬಳೆಗಳೆಲ್ಲ ತೊಗೋಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಗೊಂಡು, ಮತ್ತು ನಂದು ಮೆಟರ್ನಿಟಿ ಶೂಟ್ದು ಫೋಟೋಸ್ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿಗೆ ಹೋದೆ. ಅವ್ರು ಇನ್ನೂ ಬಂದಿರಲಿಲ್ಲ, ಮತ್ತು ನನ್ನ ಪೆನ್ ಡ್ರೈವ್ಗೆ ಅವರು ಹಾಕು ಇರಲಿಲ್ಲ, ಹಾಗಾಗಿ ನಾಳೆ ಬನ್ನಿ ಅಂತ ಹೇಳಿದ್ರು. ಸೊ ಅದನ್ನೊಂದು ಕೇಳಿಕೊಂಡು ಎಲ್ಲನೂ ಮುಗಿಸ್ಕೊಂಡು ಮನೆಗೆ ಬಂದೆ. ಸಿಕ್ಕಾಬಟ್ಟೆ ಬಾಯಾರಿಕೆ ಅಂದರೆ ಬಾಯಾರಿಕೆ. ನೀರು ಬೇರೆ ಅಲ್ಲಿ ಎಲ್ಲೂ ಸಿಗ್ತಾ ಇರಲಿಲ್ಲ, ಸಿಕ್ಕಿದ್ರು ಬಿಸಿನೀರು ಎಲ್ಲೂ ಸಿಗ್ತಿರ್ಲಿಲ್ಲ. ಮತ್ತು ಬೇರೆ ಏನಾದ್ರು ತಿನ್ನೋಕೆ ಹೋಗೋಣ ಅಂದರೆ ನನಗಂತೂ ಫುಲ್ ಕಾಲು ನೋವು ಬಂದುಬಿಡ್ತು. ಕಾಲು ನೋವು ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಡಿ ನೋವು ಬಂದುಬಿಡ್ತು. ನಾನು ಆಲ್ಮೋಸ್ಟ್ ಸುಮಾರು 1 ವರ್ಷದ ಮೇಲೆ ಆಗಿಬಿಟ್ಟಿತ್ತು. ಇಷ್ಟೊಂದು ಕೆ ಆರ್ ನಗರದಲ್ಲಿ ನಾನು ಸುತ್ತೇ ಇರಲಿಲ್ಲ ಸಿಟಿನ. ಹೋಯ್ತಾ ಇದ್ವಿ, ಜಸ್ಟ್ ಏನಾದ್ರು ಬೈಕಲ್ಲಿ ಹೋಯ್ತಿದ್ವಿ, ಏನಾದರೂ ತೊಗೋಬೇಕು ಅಂದರೆ ತೊಗೊಂಡು ಬಂದುಬಿಡ್ತಾಯಿದ್ವಿ. ಇವತ್ತು ಸ್ವಲ್ಪ ಜಾಸ್ತಿ ನಡ್ದಾಡ್ಬಿಟ್ಟೆ. ನನಗಂತೂ ಫುಲ್ ಹೊಟ್ಟೆ ಎಲ್ಲ ನೋವು ಬಂದುಬಿಡ್ತು, ಮತ್ತು ಕಾಲ್ದು ಇಂಡಿಗಳೆಲ್ಲ ಜಾಸ್ತಿ ನೋವು ಬಂದುಬಿಡ್ತು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಬಂದೆ. ಸದ್ಯ ನನಗೆ ಸಿಟಿಗೆ ಹೋದರೆ ಒಂದು ಇವಾಗ ಏನು ಪ್ರಾಬ್ಲಮ್ ಅಂದರೆ, ನಮ್ಮ ಪಾಪ ಅಳ್ತಿರ್ತಾಳ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ಮು. ಮೊದಲಾದರೆ ಎಷ್ಟೊತ್ತಿಗಾದ್ರೂ ಹೋಗಿ ಎಷ್ಟೊತ್ತಿಗಾದ್ರೂ ಬಂದುಬಿಡ್ತಾಯಿದ್ದೆ. ಇವಾಗ ಹಂಗೆ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ. ನಾನು ಬಿಟ್ಟೋದ್ರೆ ಬರೀ ಅಲ್ಲಿ ಪಾಪ ಏನು ಮಾಡ್ತಿರುತ್ತೆ ಬರೀ ಇದೆ ಒಂದು ಕೊರಗಲ್ಲೇ ಇದ್ಬಿಡ್ತೀನಿ. ಅಲ್ಲೇನು ಸಮಾಧಾನವಾಗಿ ನೆಮ್ಮದಿಯಾಗಿ ತೊಗೊಳಕ್ಕೂ ಆಗಲ್ಲ, ತಿನ್ನೋಕ್ಕೂ ಆಗಲ್ಲ, ಹಂಗಾಗ್ಬಿಡುತ್ತೆ ಇವಾಗ. ಹಾಗೆ ಇವತ್ತು ನಾನು ನಿಮಗೆ ಎಷ್ಟು ಜನಕ್ಕೆ ನೆನಪಿಲ್ವೋ ಗೊತ್ತಿಲ್ಲ, ನಾನು ನನ್ನದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ನಲ್ಲ ನೋಡಿ, ಆವಾಗ ನನ್ನದು ಫಸ್ಟು ವೀಡಿಯೋದಲ್ಲೇ ಹೇಳಿದ್ದೆ ನಾನು ನಿಮಗೆ ನನ್ನ ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋದಕ್ಕೆ ಒಂದು ದೊಡ್ಡ ರೀಸನ್ ಇದೆ ಅಂತಲೇ ಹೇಳಿದ್ದೆ. ಅದು ಟೈಮ್ ಬಂದಾಗ ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಸೊ ಅದನ್ನು ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಅದೊಂದು ದೊಡ್ಡ ಸ್ಟೋರಿನೇ ಇದೆ ಬಿಡಿ, ಬಟ್ ನಾನು ಸ್ವಲ್ಪ ಶಾರ್ಟಾಗಿ ಹೇಳ್ತೀನಿ ಇವಾಗ. ಏನಪ್ಪ ಅಂದರೆ, ನಾನು ಸೆಕೆಂಡ್ PU ಪಾಸ್ ಆದಾಗ ನಮ್ಮಮ್ಮ ಒಂದು ಮೊಬೈಲ್ ಕೊಡಿಸಿದ್ರು, ವಿವೋ ಅದು ತೊಗೊಂಡಿದ್ದು. ಸೆಕೆಂಡ್ PUಗಿಂತ ಮುಂಚೆ ಎಲ್ಲ ಯಾವುದ್ಯಾವುದೋ ಹಳೇದು ಅದು ಇದು ಅಂದ್ಕೊಂಡು ಯೂಸ್ ಮಾಡಿಕೊಂಡು ಇದ್ದೆ. ಸೆಕೆಂಡ್ PUಗೆ ಒಂದು ಹೊಸ ಮೊಬೈಲ್ ತೊಗೊಂಡಾದ್ಮೇಲೆ ಒಂದು 3 ವರ್ಷ ನಾನು ಡಿಗ್ರಿ ಮುಗಿಯೋ ತನಕನೂ ಆ ವಿವೋ ಮೊಬೈಲಲ್ಲೇ ಒಳ್ಳೊಳ್ಳೆ ಫೋಟೋಸು ವೀಡಿಯೋಸು, ಆಲ್ಮೋಸ್ಟು ಅದು ಜಾಸ್ತಿ ಸ್ಟೋರೇಜ್ ಇರಲಿಲ್ಲ. ಆವಾಗ ಒಂದು 10,000 ರೂಪಾಯಿ ಕೊಟ್ಟು ತೊಗೊಂಡಿದ್ದು ಫೋನು. ಒಂದು 8 GB ಅಥವಾ 12 GB ಅಥವಾ 62 GB ಮರ್ತ್ಕೊಬಿಟ್ಟಿದ್ದೀನಿ ನಾನು. ಸ್ವಲ್ಪ ಸ್ಟೋರೇಜ್ ಕಡಿಮೆನೇ ಇತ್ತು, ಮಾತ್ರ ಕಡಿಮೆ ಇದ್ರೂ ನಾನು ಅದೇ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ 3 ವರ್ಷದ್ದು ಎಲ್ಲ ಫೋಟೋಸ್ಗಳನ್ನೂ ನಾನು ತುಂಬ ಚೆನ್ನಾಗಿ ಸ್ಟೋರ್ ಮಾಡಿ ಇಟ್ಟಿದ್ದೆ. ಅದಾದಮೇಲೆ ಅದಕ್ಕಿಂತ ಮುಂಚೆದು ನಂದು ಸ್ವಲ್ಪ ಈ PU ಡೇಸಲ್ಲಿ ಇತ್ತಲ್ಲ, ಅದು ಫೋಟೋಸ್ನೂ ಕೂಡ ನಾನು ಸ್ವಲ್ಪ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ. ಆಲ್ಮೋಸ್ಟು ಒಂದು 5-6 ಸಾವಿರ ಫೋಟೋಸ್ ಇತ್ತು ಅಂದ್ಕೊಳ್ಳಿ. ಅದರಲ್ಲಿ ವಿವೋ ಮೊಬೈಲಲ್ಲಿ 5-6 ಸಾವಿರ ಇತ್ತು. ಅದಾದಮೇಲೆ ನಂದು ಫೈನಲ್ ಇಯರ್ ಡಿಗ್ರಿಲಿ ಮದುವೆ ಫಿಕ್ಸ್ ಆಯ್ತಲ್ಲ, ಆವಾಗ ಪ್ರಸನ್ನ ಅವರು ಒಂದು ಓಪೋ ಮೊಬೈಲ್ ಕೊಡಿಸಿದ್ರು. ಅದು ಮಾಮೂಲಿ 128 GB ಸ್ಟೋರೇಜ್ ಇರುತ್ತಲ್ಲ, ಅದು ಚೆನ್ನಾಗಿತ್ತು ಮೊಬೈಲು. ಅದನ್ನು ಕೊಟ್ಟಾದಮೇಲೆ ನಾನು ಈ ವಿವೋ ಮೊಬೈಲಲ್ಲಿ ಇರ್ತಕ್ಕಂಥ ಎಲ್ಲ ಫೋಟೋಸು ವೀಡಿಯೋಸ್ನೆಲ್ಲ ಅದಕ್ಕೆ ಕಾಪಿ ಮಾಡಿಕೊಂಡೆ. ಅದಾದಮೇಲೆ ಫೈನಲ್ ಇಯರ್ ಡಿಗ್ರಿಲಿ ಕೊಡಿಸಿದ್ದು, ಅಂದರೆ 2020 ಎಂಡಿಂಗಲ್ಲಿ ಡಿಸೆಂಬರ್ ಟೈಮಲ್ಲಿ ಕೊಡಿಸಿದ್ದು ಅವರು. ಅಲ್ಲಿಂದ ಹಿಡಿದು ಲಾಸ್ಟ್ ಇಯರು 2024 ಡಿಸೆಂಬರ್ ತನಕನೂ, ಅಂದರೆ ಒಂದು 5 ವರ್ಷದ್ದು ಎಲ್ಲ ನಂದು ಕಂಪ್ಲೀಟ್ ಫೋಟೋಸು ವೀಡಿಯೋಸು, ಎಸ್ಪೆಷಲಿ ನಮ್ಮ ಸಿರಿ ಹುಟ್ಟಿದಾಗಿಂದ ಹಿಡಿದು ಕಂಪ್ಲೀಟಾಗಿ ಸಿಕ್ಕಾಬಟ್ಟೆ ಫೋಟೋಸು ವೀಡಿಯೋಸ್ಗಳನ್ನೆಲ್ಲ ಅದರಲ್ಲಿ ನಾನು ಸೇವ್ ಮಾಡಿ ಇಟ್ಟಿದ್ದೆ. ಅಂದರೆ ನನಗೆ ಬುದ್ಧಿ ಬಂದಾಗಿಂದ ಫಸ್ಟ್ PU ಇಂದ ಹಿಡಿದು ನನ್ನ ಮದುವೆ ಆಗಿ ನನ್ನ ಮಗಳು ಹುಟ್ಟಿದ ಮೇಲೆ ನಮ್ಮ ಸಿರಿಗೊಂದು 3 ವರ್ಷ ಆಗೋ ತನಕನೂ ಒಳ್ಳೊಳ್ಳೆ ಫೋಟೋಸು ವೀಡಿಯೋಸ್ ಎಲ್ಲನೂ ಕ್ಯಾಪ್ಚರ್ ಮಾಡಿ ಅದರಲ್ಲಿ ಇಟ್ಟಿದೆ. ಎಸ್ಪೆಷಲಿ ನಮ್ಮ ಸಿರಿ ಹುಟ್ಟಿದ ಮೇಲಂತೂ ಅವಳು ಕುಂತರು ಫೋಟೋ, ನಿಂತರು ಫೋಟೋ, ಮಲಗಿದ್ರು ಫೋಟೋ, ಅಂದ್ರು ಫೋಟೋ, ಹೂವಂದ್ರು ಫೋಟೋಸ್ ವೀಡಿಯೋಸು, ಈ ರೀತಿ ಪ್ರತಿಯೊಂದು ಮೂಮೆಂಟ್ನೂ ಎಲ್ಲನೂ ಕ್ಯಾಪ್ಚರ್ ಮಾಡಿ ಇಟ್ಟಿದ್ದೆ. ಅದರಲ್ಲೂ ನಮ್ಮ ಸಿರಿ ಕೇಳಬೇಕಾ, ಅವಳು ಸಿಕ್ಕಾಬಟ್ಟೆ ನಂತರ ಸ್ವಲ್ಪ ಫೋಟೋ ಕ್ರೇಜ್ ಜಾಸ್ತಿ. ಎಲ್ಲ ಥರದ್ದು ಫೋಟೋಸು ತೆಗೆಸ್ಕೊತಿದ್ಲು. ಒಂದೊಂದು ಮಕ್ಕಳು ಅಳ್ತಿರ್ತಾರೆ ಫೋಟೋಸ್ ತೆಗೆಸ್ಕೊಳ್ಳೋಕ್ಕೆ, ಎಲ್ಲ ಆಟ ಮಾಡ್ತಿರ್ತಾರೆ. ನಮ್ಮ ಸಿರಿ ಹಾಗಲ್ಲ, ತುಂಬ ಚೆನ್ನಾಗಿ ತೆಗೆಸ್ಕೊತಿದ್ಲು.
ಅದಾದಮೇಲೆ ನನಗೆ ಹೆಂಗೆ ಅಂದರೆ ಸಿಕ್ಕಾಬಟ್ಟೆ ಫೋಟೋಸು ವೀಡಿಯೋಸು ಕ್ರೇಜ್ ಜಾಸ್ತಿ. ನನಗೆ ಪ್ರತಿಯೊಂದು ಮೂಮೆಂಟ್ನೂ ನಾನು ಕ್ಯಾಪ್ಚರ್ ಮಾಡಿ ಇಡ್ತಾಯಿದ್ದೆ. ಆ ಥರ ಮೈಂಡ್ ಸೆಟ್ ಅವಳು ನಾನು. ಅದರಲ್ಲಿ ನಮ್ಮ ಸೀರಿದು ಮಂತ್ಲಿ ಫೋಟೋಸ್ ಎಲ್ಲ ಬರುತ್ತಲ್ಲ ನೋಡಿ, ಸಕ್ಕದಾಗಿ ಮಾಡಿದೆ. ನಾನು 1 ಇಯರ್ ಕಂಪ್ಲೀಟಾಗಿ ಮಾಡಿದ್ದೆ. ಬಟ್ ನಾನು ಯಾವುದೇ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ. ಆವಾಗ ನಾನು ಇನ್ನೂ ಯೂಟ್ಯೂಬ್ ಏನು ಮಾಡ್ತಿರ್ಲಿಲ್ಲ ಅಲ್ವಾ, ಜಾಸ್ತಿ ದೃಷ್ಟಿಯಾಗಿಬಿಡುತ್ತೆ ಹಾಗೆ ಹಿಂಗೆ ಅಂದ್ಕೊಂಡು ಅವಾಗ ಎಲ್ಲೂ ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡಿದ್ದೆ. ಬಟ್ ಸ್ವಲ್ಪ ಕಡಿಮೆನೇ ಅಪ್ಲೋಡ್ ಮಾಡಿದ್ದೆ. ಅದಾದಮೇಲೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೆ ಅಲ್ವಾ. ಮತ್ತು ಅವಳಿಗೆ ನಾನು ಒಂದಷ್ಟು ಗೆಟಪ್ಸ್ ಕೂಡ ಹಾಕ್ಸಿದೆ. ಒಂದು 25 ಗೆಟಪ್ಸ್ ಹಾಕಿದ್ದೆ 1 ವರ್ಷದ ಒಳಗಡೆ. ಸೊ ಹೀಗೆ ಪ್ರತಿಯೊಂದು ವೀಡಿಯೋಸು ಫೋಟೋಸು ಬರೀ ಇದೇ ಆಗಿ ಆ ಮೊಬೈಲಲ್ಲಿ, ಓಪ್ಪೋ ಮೊಬೈಲಲ್ಲಿ ನಂದು ಆಲ್ಮೋಸ್ಟ್ ಒಂದು 15,000 ಫೋಟೋಸ್ ಇತ್ತು, 1,500 ವೀಡಿಯೋಸ್ ಇತ್ತು. ಓಕೆನಾ, ಇದೆಲ್ಲ ಆಯಿತು ಡಿಸೆಂಬರ್ ತನಕ 2024. ಸೊ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಟಿದೆ. ಬಟ್ ನಾನು ಪ್ರಸನ್ನ ಅವ್ರಿಗೆ ಜಾಸ್ತಿ ಈ ರೀತಿ ಫೋಟೋಸ್ ವೀಡಿಯೋಸ್ನೆಲ್ಲ ಅವ್ರ ಮೊಬೈಲ್ಗೆಲ್ಲ ಶೇರ್ ಮಾಡಿರಲಿಲ್ಲ. ಪ್ರತಿಯೊಂದು ಕೂಡ ಕಂಪ್ಲೀಟಾಗಿ ನನ್ನ ಮೊಬೈಲಲ್ಲೇ ಇತ್ತು. ಸೊ ಇದಾದಮೇಲೆ ಲಾಸ್ಟ್ ಇಯರ್ 2025ರಲ್ಲಿ ನಾವು ಒಂದು ಟೈಮಲ್ಲಿ ಯಾವುದಕ್ಕೂ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಗೆ ಹೋದ್ವಿ ಬೆಂಗಳೂರಲ್ಲಿ. ಅಲ್ಲಿಗೆ ಹೋದ ದಿನ ಏನೇನೋ ಶಾಪಿಂಗ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋದ್ವಿ. ಅಲ್ಲಿ ನನ್ನ ದುರಾದೃಷ್ಟಕ್ಕೆ ಅವತ್ತು ನನ್ನ ಫೋನ್ನ ಕಳ್ಳರು ಕದ್ಬಿಟ್ರು ಜನವರಿ ಮಂತಲ್ಲೇ 2025ರಲ್ಲಿ. ಎಷ್ಟು ಫೀಲ್ ಆಯಿತು ಅಂದರೆ ನನಗೆ, ಯಪ್ಪ ಅವತ್ತು ಇಷ್ಟೊತ್ತಲ್ಲಿ ಒಂದು 4 ಗಂಟೆಲಿ ನಂದು ಫೋನು ಹಾಳಾಗಿದ್ದು ಸಂಜೆ ಟೈಮು. ಯಾವ ಥರ ಫೀಲ್ ಆಯಿತು ಅಂದರೆ ನನಗೆ ಕನಸು ಕಾಣ್ತಾ ಇದ್ದೀನೋ ಇದೇನು ನಿಜ ನಡೆದೋಯ್ತು ಏನಂತಾನೆ ಅರ್ಥ ಆಗಲಿಲ್ಲ. ನನಗಂತೂ ಫುಲ್ಲು ಹತ್ತಿದ್ದೀನಿ ಅಂದರೆ ಎಷ್ಟು ಹತ್ತಿದ್ದೀನಿ ಅಂದರೆ ಈ ಫೋನ್ ಹಾಳಾಗಿದ್ದು ನನಗೆ ಯಾವ ಥರ ಆಯಿತು ಅಂದರೆ ಯಾರೋ ಒಬ್ಬರು ನಾನು ಇಷ್ಟಪಡೋಂಥ ಒಬ್ಬ ವ್ಯಕ್ತಿನೇ ಕಳ್ಕೊಂಡೆ ನಾನು ಅನ್ನೋಷ್ಟು ಸಿಕ್ಕಾಬಟ್ಟೆ ಬೇಜಾರಾಯಿತು. ಫೋನ್ ಹಾಳಾಯಿತು. ಅದಾದಮೇಲೆ ನಾವು ಅಲ್ಲೇ ಬೆಂಗಳೂರಲ್ಲೇ ಹೋದ್ವಿ. ಚಿಕ್ಕಪೇಟೆಯಲ್ಲೇ ಪೊಲೀಸ್ ಸ್ಟೇಷನ್ ಇರುತ್ತೆ, ಅಲ್ಲಿ ಕಂಪ್ಲೇಂಟ್ ಎಲ್ಲ ಕೊಟ್ವಿ. CEIR ಅಂತ ಬರುತ್ತೆ ಒಂದು ಪೋರ್ಟಲು, ಅದರಲ್ಲೆಲ್ಲ ಕೊಡಿ ಸಿಗುತ್ತೆ ಅಂತ ಹೇಳಿದ್ರು. ಬಟ್ ನೋ ಯೂಸ್ ಇರಲಿ ಅಂತ ಹೇಳ್ಬಿಟ್ಟು ಕೊಟ್ವಿ. ಅದಾದಮೇಲೆ ನಾನಂತೂ ಒಂದು 3 ದಿನ ಅಂದ್ಕೊಳ್ಳಿ ಊಟ ತಿಂಡಿನೇ ಮಾಡಿಲ್ಲ ನಾನು. ಆ ಟೈಮಲ್ಲಿ ಪ್ರೆಗ್ನೆಂಟ್ ಬೇರೆ ಆಗಿದೆ ನಾನು. ಎಷ್ಟು ಟೆನ್ಷನ್ ಅಂದರೆ ಹೇಳೋಕ್ಕೆ ಆಗಲ್ಲ. ಆ ರೀತಿ ಈ ಥರ ಮೊಬೈಲ್ ಆಡಿದ್ರೆ ಇಷ್ಟೊಂದು ಟೆನ್ಷನ್ ಆಗುತ್ತಾ ಅಂತ ನೀವು ಅನ್ಕೋಬೋದು. ಯಾರಾದರೂ ಫೋಟೋಸ್ ವೀಡಿಯೋಸ್ ಕ್ರೇಜ್ ಇದ್ದು ಅಂಥವ್ರಿಗೆ ಈ ಫೀಲ್ ಏನು ಅಂತ ಅರ್ಥ ಆಗುತ್ತೆ, ಎಷ್ಟು ಇದಾಗುತ್ತೆ, ಎಷ್ಟು ಫೀಲ್ ಆಗುತ್ತೆ, ಎಷ್ಟು ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಲೈಫಲ್ಲಿ ಈ ಥರ ಆಯಿತು. ಎಷ್ಟು ಬೇಜಾರಾಯಿತು ಅಂದರೆ ಅಟ್ಲೀಸ್ಟ್ ನನ್ನ ಫೋಟೋಸ್ ವೀಡಿಯೋಸ್ ಹೋಗ್ಲಿ, ನನಗೆ ಬೇಕಾಗಿಲ್ಲ, ಇವಾಗ ನಮ್ಮದೆಲ್ಲ ಮುಗ್ದೇ ಹೋಯ್ತು ಆಲ್ಮೋಸ್ಟು. ಬಟ್ ನನ್ನ ಸಿರಿ ಫೋಟೋಸು, ಮತ್ತು ನೀವು ನಂಬ್ತೀರಾ ಇಲ್ವೋ ಗೊತ್ತಿಲ್ಲ, ನಮ್ಮ ಸಿರಿ ಹುಟ್ಟಿದಾಗಿಂದ ಹಿಡಿದು 1 ವರ್ಷದ ಒಳಗಡೆ 365 ದಿನದ ಪ್ರತಿಯೊಂದು ದಿನದ್ದು ಫೋಟೋಸ್ ನಾನು ತೆಗೆದಿದ್ದೆ. ಒಂದು ದಿನನೂ ಮಿಸ್ ಮಾಡಿರಲಿಲ್ಲ ನಾನು. ಅದೊಂದು ನನಗೆ ಪಾಪು ಹುಟ್ಟೋಕ್ಕಿಂತ ಮುಂಚೆನೇ ತಲೆಯಲ್ಲಿ ಇಟ್ಕೊಬಿಟ್ಟಿದೆ. ಪಾಪು ಹುಟ್ಟಿದಾಗ ಹೆಂಗಿರುತ್ತೆ, 1 ತಿಂಗಳಿಗೆ ಹೆಂಗಾಗುತ್ತೆ, 2 ತಿಂಗಳಿಗೆ ಹೆಂಗಾಗುತ್ತೆ ಅನ್ನೋ ಮೈಂಡ್ ಸೆಟ್ಟಲ್ಲಿ ನಾನು 1 ದಿನದಿಂದ ಹಿಡಿದು 2 ದಿನ 3 ದಿನ ಪ್ರತಿ ದಿನವೂ 365 ದಿನ ಏನೈತೆ ಎಲ್ಲ ಪ್ರತಿ ದಿನದ 1 ದಿನವೂ ಫೋಟೋಸ್ ಮಿಸ್ಸೇ ಮಾಡಿರಲಿಲ್ಲ. ಆ ರೀತಿ ಫೋಟೋಸ್ ಕ್ರೇಜಲ್ಲಿದ್ದೆ ನಾನು. ಯಾರು ಈ ಥರ ತೆಗೆದಿರ್ತಾರೆ ಹೇಳಿ, ಫೋಟೋಸ್ ತೆಗೆದಿಟ್ಕೊಂಡಿರ್ತಾರೆ ಓಕೆ, ಬಟ್ 365 ದಿನ ಎಲ್ಲ ದಿನವೂ ಯಾರು ಕೂಡ ತೆಗೆದು ಇಟ್ಕೊಂಡಿರಲ್ಲ ಅಂತ ಅನ್ಕೊತೀನಿ ನಾನು. ಸೊ ಈ ರೀತಿ ನಾನು ಎಲ್ಲನೂ ತುಂಬ ಚೆನ್ನಾಗಿ ಮೆಮೊರಿಯಾಗಿ ಎಲ್ಲನೂ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೆ. ಫೋನ್ ಹಾಳಾದರೆ ಯಾವ ರೀತಿ ಫೀಲ್, ನನಗಂತೂ ಅದು ಹೇಳೋಕ್ಕೆ ಆಗಲ್ಲ ಯಾವ ರೀತಿ ಫೀಲಿಂಗ್ಸ್ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಆಯಿತು. ಅದಾದಮೇಲೆ ಮತ್ತೆ ಇವಾಗ ವೀಡಿಯೋ ಮಾಡ್ತಾ ಇದ್ದೀನಲ್ಲ ನೋಡಿ, ಇದನ್ನು ಲಾಸ್ಟ್ ಇಯರು ಅಂದರೆ 2025ರಲ್ಲಿ ತೊಗೊಂಡಿದ್ದು. ಸೊ ಈ ರೀತಿ ಆಯಿತು. ಇದಾದಮೇಲೆ ಅದೇ ನಂದು ಪ್ರೆಗ್ನೆನ್ಸಿ ಜರ್ನಿ ಎಲ್ಲ ಬಂತು. ಒಂದು 3-4 ತಿಂಗಳು 5 ತಿಂಗಳು ಈ ರೀತಿ ಎಲ್ಲ ಬಂತಲ್ವ. ಸೊ ಅವಾಗ ನಾವೊಂದು ಯೋಚನೆ ಮಾಡಿದ್ವಿ, ಏನಪ್ಪ ಅಂತ ಹೇಳಿದ್ರೆ, ಇವಾಗ ಹೆಂಗಿದ್ರು ನನಗೆ ಫೋಟೋಸ್ ವೀಡಿಯೋಸ್ ಕ್ರೇಜ್ ಅಲ್ವಾ, ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋಣ, ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ. ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಏನು ಅಂದರೆ ವೀಡಿಯೋಸ್ನ ಜಾಸ್ತಿ ಮಾಡ್ತಿರ್ತೀವಿ, ಆ್ಯಕ್ಟಿವ್ ಆಗಿರ್ತೀವಿ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ಅಂದ್ಕೊಂಡು ಆವಾಗ ನಾವು ವೀಡಿಯೋ ಮಾಡೋಕ್ಕೆ ಸಲುವಾಗಿ ಮಕ್ಳುಗಳನ್ನ ಆ್ಯಡ್ ಮಾಡ್ತೀವಿ. ಆವಾಗ ಸಿರಿದು ಮತ್ತು ನಮ್ಮ ಪಾಪುದು ಎಲ್ಲದು ಫೋಟೋಸ್ ಎಲ್ಲ ವೀಡಿಯೋಸ್ ಎಲ್ಲ ತೊಗೊಂಡ್ರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕೆ ಬೇಕೇ ಬೇಕಲ್ವ. ಸೊ ಹಾಗಾಗಿ ಇದ್ರ ಮುಖಾಂತರನಾದರೂ ನಾವು ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬಲ್ಲಿ ಎಲ್ಲೂ ಹೋಗಲ್ಲ. ಯೂಟ್ಯೂಬ್ ಅನ್ನೋದು ಎಷ್ಟು ವರ್ಷ ತನಕ ಇರುತ್ತೆ, ಒಂದು ಆ್ಯಪ್ ಇದು, ಅಲ್ಲಿ ತನಕನೂ ನಾವು ಮಾಡೋ ವೀಡಿಯೋಸು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ಅದರಲ್ಲೇ ಇರುತ್ತಲ್ವ. ಸೊ ಹಾಗಾಗಿ ಇದ್ರ ಮುಖಾಂತರನಾದರೂ ನಮ್ಮ ವೀಡಿಯೋಸು ಉಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಾವು ಪ್ಲ್ಯಾನ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಯೂಟ್ಯೂಬ್ ಅಂದಮೇಲೆ ಆಲ್ಮೋಸ್ಟ್ ಇನ್ಸ್ಟಾನು ಅಷ್ಟೇ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ನಾನು ಈ ರೀತಿ ನಮ್ಮದು ಫೋಟೋಸ್ ವೀಡಿಯೋಸ್ನ ಈ ಮೆಮೊರೀಸ್ನ ಕ್ಯಾಪ್ಚರ್ ಮಾಡಿ ಇಡೋದಕ್ಕೆ ಸಲುವಾಗಿ ನಾನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ಮತ್ತು ಹಾಗೆ ನಾನು ಇನ್ನೊಂದು ನಿಮಗೆ ಏನು ಹೇಳ್ತೀನಿ ಅಂದರೆ,
ಈಗ ನೋಡಿ ನಾವು ವಾಟ್ಸಪ್ ಅಥವಾ ಫೇಸ್ಬುಕ್ಕಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಜಾಸ್ತಿ ಫೋಟೋಸ್ ವೀಡಿಯೋಸ್ ಹಾಕ್ಬಿಡ್ತಾರೆ ನೋಡಿ, ಓಹೋ ರೈಲ್ ಬಂಡಿ ಟ್ರೈನ್ ಥರ ಒಂದೊಂದೇ ಬಿಡ್ತಾ ಇದ್ದಾರೆ ನೋಡಪ್ಪ ಅಂದ್ಕೊಂಡು ಬರೀ ಒಂದೇ ಒಂದು ಫೋಟೋ ಹಾಕಿದರೆ ಇವರು ಬ್ರಿಲಿಯಂಟು, ಒಂದು 4-5 ಹಾಕಿದರೆ ಒಂದು ಮೀಡಿಯಮ್ ಹುಚ್ಚರು, ಇನ್ನೊಂದು ಒಂದು 10-15 ಫೋಟೋಸ್ ಹಾಕ್ಬಿಟ್ರೆ ಇವರು ಫುಲ್ ಹುಚ್ಚರು ಅನ್ನೋ ಥರ ಒಂದು ಟ್ರೋಲ್ ಫೋಟೋಸು ವೀಡಿಯೋನ ಇದೆಯಲ್ಲ ನೋಡಿ. ಸೊ ನೀವು ಹಂಗೆ ಅಂದ್ಕೊಳ್ಳೇಬೇಡಿ. ನೀವು ಏನಾದರೂ ನಂತರ ಈ ಥರ ಕಂಪ್ಲೀಟಾಗಿ ಎಲ್ಲ ನಿಮ್ಮ ಮಕ್ಳದು ನಿಮಗೆ ಬೇಕಾಗಿರೋ ಎಲ್ಲ ಫೋಟೋಸ್ ವೀಡಿಯೋಸ್ನ ನಿಮ್ಮ ಮೊಬೈಲಲ್ಲಿ ಏನಾದರೂ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಇವತ್ತೇ ಒಂದು ಸರಿ ನೀವು ಇನ್ನೊಂದು ಎಕ್ಸ್ಟ್ರಾ ಪೆನ್ ಡ್ರೈವ್ ಅಥವಾ ಏನಾದರೂ ಮೆಮೊರಿ ಕಾರ್ಡ್ ಏನಾದರೂ ಇದ್ದರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಕೊಳ್ಳಿ. ಯಾಕೆಂದರೆ ಫೋನು ಹಾಳಾಗ್ಲೂಬೋದು ಅಥವಾ ಅದು ಡ್ಯಾಮೇಜ್ ಕೂಡ ಆಗ್ಬೋದು. ಸೊ ಈ ರೀತಿ ಏನು ಬೇಕಾದರೂ ಆಗ್ಬೋದು. ಸೊ ನಾನು ಮಾಡಿದ ತಪ್ಪನ್ನ ನೀವು ಯಾರು ಮಾಡ್ಕೊಳ್ಬೇಡಿ. ಇವಾಗ ನೋಡಿ ನಮ್ಮ ಸಿರಿದು ಎಷ್ಟು ಫೋಟೋಸ್ ಹಾಳಾಯಿತು ಅಂದರೆ ಪಾಪ ಅವಳಿಗೆ ನನ್ನಷ್ಟು ಸ್ಟೋರ್ ಮಾಡಿ ಇದ್ದವರೇ ಇಲ್ಲ ಫೋಟೋಸ್ಗಳನ್ನ, ಇವಾಗ ನನ್ನಷ್ಟು ಕಳ್ಕೊಂಡವರೇ ಇಲ್ಲ, ಆ ರೀತಿ ಆಗ್ಬಿಟ್ಟಿದೆ. ಹಾಗಾಗಿ ನೀವೇನಾದರೂ ಈ ಥರ ಫೋಟೋಸ್ ವೀಡಿಯೋಸು ಕ್ರೇಜ್ ಇತ್ತು ಅಂದರೆ ಎಲ್ಲ ಪೆನ್ ಡ್ರೈವ್ಗೆ ಎಲ್ಲ ಕಾಪಿ ಮಾಡಿ ಇಟ್ಕೊಳ್ಳಿ. ಸೊ ಈ ರೀತಿ ಆಯಿತು ನಂದು ಕತೆ. ಹಾಗಾಗಿ ನಾನು ಪ್ಲ್ಯಾನ್ ಮಾಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಒಂದಷ್ಟು ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಇಡೋಣ, ಸ್ವಲ್ಪ ನಾವು ಕೂಡ ಒಂದು ಹೆಸರು ಮಾಡೋಣ. ಮತ್ತು ನನಗೆ ಯೂಟ್ಯೂಬ್ ಅನ್ನೋದು ಹೇಗೆ ಅಂದರೆ, ಸೊ ಗೈಸ್ ನಾನು ಮಾತಾಡೋ ಬರದಲ್ಲಿ ನಮ್ಮ ಪಾಪು ಎದ್ದೇ ಬಿಟ್ಲು. ಮತ್ತು ನನಗೆ ಇನ್ನೊಂದು ಏನಪ್ಪ ಅಂದರೆ, ನನಗೆ 2019-20 ಟೈಮಲ್ಲೇ ನಾನು ಮಾಯೋಲೋಕ ಯೂಟ್ಯೂಬ್ ಚಾನಲ್ನ ಅವ್ರದ್ದು ಎಲ್ಲ ವೀಡಿಯೋಸು ಕಂಪ್ಲೀಟಾಗಿ ನೋಡ್ತಾ ಇದ್ದೆ. ನನಗೆ ಅವಾಗ ಅನಿಸ್ತಾ ಇತ್ತು, ಅಯ್ಯೋ ನಾನು ಈ ಥರ ವೀಡಿಯೋಸ್ ಮಾಡಬೇಕಲ್ಲ, ನಾನು ನನ್ನ ಲೈಫ್ನ ಈ ಥರ ಶೇರ್ ಮಾಡಬೇಕಲ್ಲ ಅಂತಾರ ಅನ್ನೋ ಒಂದು ಫೀಲ್ ಆಗ್ತಾಯಿತ್ತು. ಬಟ್ ಅವಾಗ ಏನು ಅನಿಸ್ತಾ ಇತ್ತು ಅಂದರೆ ನನಗೆ, ಅಯ್ಯೋ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳು ಈ ಯೂಟ್ಯೂಬ್ ಎಲ್ಲ ಮಾಡೋದಕ್ಕಾಗತ್ತಾ. ಮತ್ತು ಯೂಟ್ಯೂಬು ಆವಾಗ ತುಂಬ ಅಫಿಷಿಯಲ್ ಆಗಿತ್ತು. ಇವಾಗ ಅಂದರೆ ಆಲ್ಮೋಸ್ಟ್ ಯಾರು ನೋಡಿದ್ರು ಯೂಟ್ಯೂಬ್ ಬ್ಲಾಗ್ಸು ಅದು ಇದು ಅಂದ್ಕೊಂಡು ಮಾಡ್ತಾನೆ ಇರ್ತಾರೆ. ಬಟ್ ಅವಾಗ ಆ ರೀತಿ ಇರಲಿಲ್ಲ, ಅದಕ್ಕೊಂದು ವ್ಯಾಲ್ಯೂ ಇತ್ತು. ಆ ರೀತಿ ಇರುವಾಗ ಈಗ ಯೂಟ್ಯೂಬ್ನ ಆ ಟೈಮಲ್ಲಿ ಮಾಡಬೇಕು ಅಂದರೆ ನಾವು ಒಂಥರ ರಿಚ್ ಆಗಿರಬೇಕು, ನಮ್ಮ ಲೈಫು ಕೂಡ ಆ ರೀತಿ ಇರಬೇಕು, ಮತ್ತು ನಾವು ಚೆನ್ನಾಗಿ ಓಡಾಡಿಕೊಂಡು ಅಲ್ಲಿ ಇಲ್ಲಿ ಆ ರೀತಿ ಇರಬೇಕಿತ್ತು. ಹಂಗಿದ್ರೆ ಮಾತ್ರ ಯೂಟ್ಯೂಬ್ ಮಾಡೋ ಥರ ಇದ್ದಿದ್ದು ಆವಾಗ. ಸೊ ಅವಾಗಿಂದ ಒಂದು ಚಿಕ್ಕ ಆಸೆ ನನಗೆ ಇತ್ತು. ಬಟ್ ಸುಮ್ಮನೆ ಆಗಿಬಿಟ್ಟಿದ್ದೆ, ನಮ್ಗೆ ಅದೆಲ್ಲ ಸೂಟ್ ಆಗೋಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದೆ. ಬಟ್ ಇವಾಗ ಮೊಬೈಲ್ ಯಾವಾಗ ಹಾಳಾಯಿತು ನೋಡಿ, ಇದನ್ನೇ ನಾನೊಂದು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಇವಾಗ ನಮ್ಮ ಮಕ್ಳದಾದರೂ ಒಂದು ಮೆಮೊರೀಸ್ನ ಕ್ರಿಯೇಟ್ ಮಾಡಿ ಯೂಟ್ಯೂಬ್ ಒಳಗಡೆ ಅಪ್ಲೋಡ್ ಮಾಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಯಾವುದ್ರಲ್ಲಾದರೂ ಅಪ್ಲೋಡ್ ಮಾಡಿದ್ರೆ ಆ ಒಂದು ಆ್ಯಪ್ ಇರೋ ತನಕನೂ ಅದು ಅಲ್ಲೇ ಉಳ್ಕೊಂಡಿರುತ್ತೆ. ಹಂಗಾಗಿ ನಾನು ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ರೀತಿ ಸ್ಟಾರ್ಟ್ ಮಾಡಿದ್ದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ನೋಡಿ ಇದೆ ಒಂದು ದೊಡ್ಡ ಹಿನ್ನೆಲೆ ಈ ರೀತಿ ಇದೆ. ಏನು ಬಣ್ಣ ಹೆಂಗೆ ನೋಡ್ತಿದ್ದೀರಾ? ಆವಾಗಿಂದ ನನ್ನ ವೀಡಿಯೋದಲ್ಲಿ ಪಾಪನ ತೋರಿಸೇ ಇರಲಿಲ್ಲ. ಇವಾಗ ಎದ್ದು ಬಿಡ್ತು ಇದು ಬೇಬಿ ಈಗ. ಇವಾಗ ನಾನು ನಮ್ಮ ಪಾಪು ನಮ್ಮ ಸಿರಿದೆಲ್ಲಾರ್ದು ವೀಡಿಯೋಸ್ ಮಾಡಿ ಇದರಲ್ಲಿ ಅಪ್ಲೋಡ್ ಮಾಡಿದ್ರೆ ಇನ್ನು 2 ವರ್ಷ 3 ವರ್ಷ 10 ವರ್ಷ ಹಿಂಗೆ ನಾನು ಏನಾದರೂ ಮಾಡ್ತಿದ್ರೆ ಅಕಸ್ಮಾತು, ಸೊ ಅವಾಗ ತೆಗೆದು ನೋಡ್ಕೋಬೋದು ನಾವು ಯಾವ ರೀತಿ ಇದ್ವಿ, ಏನೇನು ಮಾಡಿದ್ವಿ ಅನ್ನೋದೆಲ್ಲ ಇದರೊಳಗಡೆ ಇರುತ್ತೆ ಅಲ್ವಾ ಪಾಪು? ಹೀಗಿದೆಯಾ ಪಾಪು? ನೀನು ಇವಾಗ 4.5 ತಿಂಗಳು, ನಿನಗೆ 4 ವರ್ಷ ಆದಮೇಲೆ ಈ ವಿಡಿಯೋಸ್ ಎಲ್ಲನೂ ತೋರಿಸ್ತೀನಿ. ಅವಾಗ ಸಿರಿ ಯಾಕಂತಾರ ಮಾತಾಡಬೇಕು, ಕೇಳಬೇಕು ನೀನು, ಆಯಿತಾ? ಚೆನ್ನಾಗಿರುತ್ತಲ್ವ ಈ ರೀತಿ? ಎಸ್ ಗಾಯ್ಸ್, ಇವತ್ತಂತೂ ಈ ವಿಡಿಯೋದಲ್ಲಂತೂ ನಾನಂತೂ ಸಿಕ್ಕಾಬಟ್ಟೆ ಮಾತಾಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈ ವಿಡಿಯೋನ ಇವಾಗ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನಗಂತೂ ಫುಲ್ಲು ಕಾಲೆಲ್ಲ ಇಂಡಿಗಳೆಲ್ಲ ನೋವು ಬಂದ್ಬಿಟ್ಟೈತೆ, ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಹಂಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಬಾಯ್ 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 ಮಾಡ್ಬಿಡು. ಬಾಯ್ 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 ಬಾಯ್